ಈ ಮನೇಲಿ ನಡೀತಿರೋ ಘಟನೆಗಳ ಮೇಲೆ ನಾನು ಹಿಡ್ತಾನೆ ಇಲ್ದಂಗಾಗಿದೆ. ಇದಕ್ಕೆ ಸಾಕ್ಷಿ ನಮ್ಮ ಅರ್ಜುನ್ ಮದುವೆ. ಇರಲಿ ಇರಲಿ, ಎಲ್ಲ ಶಿವ ಇಟ್ಟಂಗಾಗಲಿ. ಇಷ್ಟೊತ್ತಲ್ಲಿ ಯಾರು ಫೋನ್ ಮಾಡ್ತಿದ್ದಾರೆ? ಹಲೋ, ಯಾರು? ಪುರುಷೋತ್ತಮನ? ನಮ್ಮ ಪುರುಷೋತ್ತಮನ? ಏನು ಇಷ್ಟು ದಿನ ಆದಮೇಲೆ ಈ ಅಕ್ಕ ನೆನಪು ಬಂದ್ಲಾ? ಹಾಂ, ಹೇಗಿದೆಯಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಹೌದಾ? ರಾಕೇಶ ಅಷ್ಟು ದೊಡ್ಡವನಾಗಿದ್ದಾನಾ? ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದ್ದು, ಆಮೇಲೆ ಅವನ್ನ ನಾನು ನೋಡಲೇ ಇಲ್ಲ. ಹೌದಾ? ಬರಲಿ ಬರಲಿ, ತುಂಬ ಸಂತೋಷ. ನೋಡು, ನಮ್ಮ ಮನೆಯೂ ದೊಡ್ಡದಾಗಿದೆ, ಇಲ್ಲಿರೋ ಮನಸ್ಸು ವಿಶಾಲವಾಗಿದೆ. ಯಾರೂ ಬೇಡ ಅನ್ನಲ್ಲ. ಕಳಿಸ್ಕೊಡು. ನಾವೆಲ್ಲ ಅವನ್ನ ಚೆನ್ನಾಗಿ ನೋಡ್ಕೋತೀವಿ, ನೀನೇನು ಯೋಚನೆ ಮಾಡಬೇಡ. ಸರಿ ಸರಿ, ನಾಳೆ ಬೆಳಿಗ್ಗೆನೇ ಕಳಿಸ್ಕೊಡು, ಏನೂ ತೊಂದರೆ ಇಲ್ಲ. ಆಗಲಿ ಆಗಲಿ, ಕಳಿಸಿ. ಚೌಲ್ಟ್ರಿಗೆಲ್ಲ ಅಡ್ವಾನ್ಸ್ ಕೊಟ್ಟಾಗಿದೆ. ಚೆನ್ನಾಗಿದೆಯಾ ಚೌಟ್ರಿ? ಅಪ್ಪ ಎಲ್ಲಮ್ಮ ಕಾಣಿಸ್ತಾನೆ ಇಲ್ಲ. ಅವ್ರು ಹೊರಗಡೆ ಹೋಗಿದ್ದಾರಮ್ಮ ಇನ್ವಿಟೇಷನ್ ತರೋದಕ್ಕೆ. ಇನ್ನೇನು ಬಂದ್ಬಿಡ್ತಾರೆ. ನಾನು ಬಂದಾಯಿತು. ಇನ್ವಿಟೇಷನ್ ಕಾರ್ಡ್ ರೆಡಿಯಾಗಿದೆ ನೋಡಿ. ನೋಡಮ್ಮ ಅಮೃತ. ಓಹೋ, ಮೊದಲನೇ ಹಂತ ಮುಗೀತು. ಈ ಹಾವು ತುಂಬ ಅದೃಷ್ಟ ಮಾಡಿದೆ. ಖುಷಿ ಆಯ್ತಮ್ಮ? ಅಪ್ಪ ಅಮ್ಮ, ನನಗೆ ತುಂಬ ಖುಷಿ ಆಗ್ತಿದೆ. ಅಬ್ಬಾ, ನನ್ನ ಮಗಳ ಮುಖದಲ್ಲಿ ಯಾವಾಗ ಈ ಖುಷಿ ನೋಡ್ತೀನೋ ಅಂತ ಕಾಯ್ತಾ ಇದ್ದೆ. ಅಂತೂ ಇವಾಗ ನನಗೆ ಗ್ಯಾರಂಟಿ ಆಯಿತು, ಈ ಮದುವೆ ನಡೆದೇ ನಡೆಯುತ್ತೆ ಅಂತ. ಅಪ್ಪ, ಈ ಮದುವೆ ನಡೆದೇ ನಡೆಯುತ್ತೆ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಅಲ್ಲಮ್ಮ ಅಮೃತ, ಅರ್ಜುನ್ ಅವ್ರಿಗೆ ನಿಶ್ಚಿತಾರ್ಥ ಆಗಿದೆ ಅಂತ ಗೊತ್ತಾದ ಮೇಲೂ, ಈ ಮದುವೆ ನಡೆಯೋದಕ್ಕೆ ಎಷ್ಟೊಂದು ಅಡೆತಗಳಿದೆ ಅಂತ ಗೊತ್ತಾದ ಮೇಲೂ ನಿನಗೆ ಹೇಗೆ ಇಷ್ಟೊಂದು ಭರವಸೆ? ಅಡೆತಡೆಗಳು 1000 ಇರ್ಬೋದಮ್ಮ, ಆದರೆ ಗುರಿ ಸ್ಪಷ್ಟವಾಗಿತ್ತಲ್ಲ. ಗುರಿನಾ? ಹಾಗಾದರೆ ನಮ್ಮ ಅರ್ಜುನ್ ಕತೆ ಮಟಾಶ? ಮಾವ, ಇದೇನಿದು ಹುಚ್ಚಾಟ? ಅಲ್ಲಮ್ಮ, ಅವಳೇನೋ ಅದು ಗುರಿ ಅಂದ್ಲಲ್ಲ, ಅದಕ್ಕೆ ಒಂದು ಸೆಕೆಂಡ್ ಗಾಬರಿ ಆಗೋಯ್ತು. ಚಿಕ್ಕಪ್ಪ, ಸ್ವಲ್ಪ ಸುಮ್ಮನೆ ಇರ್ತೀರಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.